ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ಒಂದು ಟ್ರಾವೆಲಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಿನಿ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ, ರೀಸೆಂಟ್ಲಿನೇ ನಾವು ತೆಲಂಗಾಣ ರಾಷ್ಟ್ರದಲ್ಲಿ ಯಾದಗಿರಿಗುಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ಆನ್ ದಿ ವೇ ಏನೆಲ್ಲ ಬರುತ್ತೆ ನೋಡೋಣ, ಯಾಕೆ ಹಾಗೆ ಸುಮ್ಮನೆ ಹೋಗೋದು ಅಂತ ಸರ್ಚ್ ಮಾಡಿದಾಗ ನಮಗೆ ವಂಡರ್ಫುಲ್ ಪ್ಲೇಸ್ ಸಿಕ್ತು. ಸೊ ಹಾಗಾಗಿ ವಿಸಿಟ್ ಮಾಡಿ. ಈ ಪ್ಲೇಸು ಹೈದರಾಬಾದಿಂದ ಜಸ್ಟ್ 50 ಕಿಲೋಮೀಟರ್ಸ್ ಅಲ್ಲಿದೆ. 1 ಅವರ್ ಜರ್ನಿಯಲ್ಲಿ ನಾವು ರೀಚ್ ಆಗ್ಬಿಡ್ತೀವಿ. ರೋಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಟೆಂಪಲ್ ಹೆಸರು ಬಂದು ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹೊರಗಿಂದ ನೋಡಿದಾಗ ನಮ್ಗೆ ತುಂಬಾ ಕನ್ಫ್ಯೂಸ್ ಆಯ್ತು. ಇಷ್ಟು ಪುಟ್ ವಿಲೇಜ್ ಅಲ್ಲಿ ಇಷ್ಟು ದೊಡ್ಡ ಪ್ಲೇಸ್ ಇದೆ ಅಂತ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ರೀಚ್ ಆದಾಗೂ ನಿಜ ನಮ್ಗೆ ನಂಬಕ್ಕೆ ಆಗ್ಲಿಲ್ಲ, ಇಷ್ಟು ಸಣ್ಣ ವಿಲೇಜ್ ಅಲ್ಲಿ ಇಷ್ಟು ದೊಡ್ಡ ಪ್ಲೇಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದಾಗ ಗೊತ್ತಾಯ್ತು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಟೆಂಪಲ್. ನಾನಂತರೂ ಯಾವತ್ತು ತಿರುಪತಿಗೆ ಹೋಗಿಲ್ಲ, ಬಟ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ ತಕ್ಷಣ ಅಲ್ಲಿ ಹೋದ ಕೂಡಲೇ ನನಗೆ ತಿರುಪತಿಗೆ ಬಂದಿದ್ದೇನೋ ಅಂತ ಅನಿಸ್ತಾ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಈ ಪ್ಲೇಸ್ ಇರೋದು, ಬಟ್ ರೀಸೆಂಟ್ಲಿನೇ ಓಪನಿಂಗ್ ಆಗಿದೆ. ಇನ್ನು ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಇಲ್ಲಿ ತುಂಬಾ ಸ್ಪೆಷಲ್ ಪ್ಲೇಸಸ್ ಕೂಡ ಇದೆ. ಅದು ಹೋಗ್ತಾ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಪಾರ್ಕಿಂಗ್ ಇದೆ, ಅಲ್ಲಿಂದ ಒಂದ್ ಸ್ವಲ್ಪ ನಡಿಬೇಕಾಗತ್ತೆ. ಅಷ್ಟಾದ್ಮೇಲೆ ಟೆಂಪಲ್ ಎಂಟ್ರಿಯಲ್ಲಿ ಚಿಕ್ಕ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಟೆಂಪಲ್ ರೀಚ್ ಆಗ್ಬೋದು. ಇಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ಆಡ್ ಮಾಡಿರ್ತೀನಿ ನೋಡಿ, ಇಷ್ಟೇ ಸ್ಟೆಪ್ಸ್ ಇರೋದು. ಫ್ರೀ ಆಗಿ ದರ್ಶನ ಮಾಡ್ಬೋದು. ಹತ್ರದಲ್ಲಿರೋ ಎಲ್ಲಾ ಪ್ಲೇಸಸ್ ನೋಡ್ಬೋದು, ಯಾವುದೇ ಟಿಕೆಟ್ಸ್ ಇರೋದಿಲ್ಲ ಅಲ್ಲಿ. ಯಾವಾಗಾದ್ರೂ ನೀವು ಹೈದರಾಬಾದ್ ಸೈಡ್ ಹೋಗ್ತಾ ಇದ್ದೀರಿ ಅಂದ್ರೆ ಸ್ವರ್ಣಗಿರಿ ಭುವನಗಿರಿ ಟೆಂಪಲ್ ವಿಸಿಟ್ ಮಾಡೋದಂತೂ ಮರಿಬೇಡಿ. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಹಗ್ಲೊತ್ತಲ್ಲಿ ನೋಡಿದ್ರೇನೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಈವ್ನಿಂಗ್ ಟೈಮ್ ವಿತ್ ಲೈಟ್ಸ್ ನೋಡಿದಾಗಂತೂ ತುಂಬಾನೇ ಚೆನ್ನಾಗಿರುತ್ತಂತೆ. ಅಲ್ಲಿರೋರೆಲ್ಲರೂ ಹೇಳ್ತಾ ಇದ್ರು. ಹೊರಗಡೆ ಎಲ್ಲ ಕ್ಯಾಮ್ರಾ ಫೋನ್ ಎಲ್ಲ ಅಲೋ ಇದೆ, ಬಟ್ ದರ್ಶನ ಮಾಡಬೇಕು ಅಂತ ಒಳಗಡೆ ಹೋಗ್ಲಿಕ್ಕೆ ಫೋನ್ಸ್ ಎಲ್ಲ ಅಲೋ ಇಲ್ಲ. ಅಲ್ಲೇ ಒಂದು ಲಾಕರಲ್ಲಿ ಇಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ ಮಾತ್ರ ಟಿಕೆಟ್ಸ್ ತಗೊಳ್ಳೇಬೇಕು. ಸೊ ಬೆಟರ್ ನಿಮ್ಮ ಹತ್ರ ಕಾರು ವೆಹಿಕಲ್ ಏನಾದರೂ ಇದ್ರೆ ಕಾರಲ್ಲಿ ಸ್ಲಿಪ್ಪರ್ಸು ಫೋನ್ ಎಲ್ಲ ಟೆಂಪಲ್ ವಿಸಿಟ್ ಮಾಡಿದ್ಮೇಲೆ ನನ್ಗನ್ಸ್ತು ಅಲ್ಲಲ್ಲಿರೋ ಇಂಪಾರ್ಟೆಂಟ್ ಪ್ಲೇಸಸ್ನ ಇನ್ಸ್ಪಿರೇಷನ್ ಆಗಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾವು ಹೋಗಿದ್ದ ದಿನ ತುಂಬಾನೇ ಬಿಸಿಲಿತ್ತು ಆಕ್ಚುಲಿ, ಬಟ್ ಟೆಂಪಲ್ ಅಲ್ಲಿ ಎಲ್ಲೇ ಓಡಾಡಿದ್ರು ತುಂಬಾ ತಂಪಾಗಿ ಅನಿಸ್ತಾ ಇತ್ತು. ಎಂಟರ್ ಆದ ತಕ್ಷಣನೇ ಗಣಪತಿ ದೇವಸ್ಥಾನ ಇದೆ. ಅದನ್ನ ದರ್ಶನ ಮಾಡಿಕೊಂಡು ನಾವು ಸ್ಟ್ರೈಟ್ ಆಗಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಒಂದು ತುಂಬಾ ದೊಡ್ಡ ಹಾಲ್. ಅದನ್ನ ನೋಡಿದ ತಕ್ಷಣ ಗೊತ್ತೇ ಆಗ್ಲಿಲ್ಲ ಇದೇನ್ ಮನೆ ತರ ಇದೆ ಅಂತ ಅನ್ಕೊಂಡೆ. ಹತ್ರ ಹೋದ್ಮೇಲೆ ಅವರು ಒಳಗಡೆ ಕರ್ಕೊಂಡು ಹೋದ್ರು. ಬನ್ನಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಅದು ನೋಡಿದ ತಕ್ಷಣ 2 ಕಣ್ಣು ತುಂಬ ಹೋಗ್ಬಿಡ್ತು, ಅಷ್ಟು ಚೆನ್ನಾಗಿದೆ. ಆ ಎಲ್ಲ ಕ್ಲಿಪ್ಪಿಂಗ್ಸ್ನು ಕೂಡ ತಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಇನ್ನೊಂದು ಏನು ಗೊತ್ತಾ, ಅಲ್ಲಿ ನಾವು ಹೋಗಿದ್ದ ದಿನ ಕಲ್ಯಾಣೋತ್ಸವ ನಡೀತಾ ಇತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು. ಸೊ ಅದನ್ನ ನೋಡೋ ಸೌಭಾಗ್ಯ ಕೂಡ ನಮಗೆ ಸಿಕ್ತು ಅವತ್ತು. ನೀವು ಕೂಡ ಕಲ್ಯಾಣೋತ್ಸವ ನೋಡ್ಕೊಂಡು ಬನ್ನಿ. ಮತ್ತು ಇನ್ನೂ ಅಷ್ಟು ಒಳ್ಳೆ ಸ್ಪಾಟ್ಸ್ ಇದೆ, ಅದು ಕೂಡ ಹೋಗ್ತಾ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ.
ಫಸ್ಟ್ ದೇವ್ರ ದರ್ಶನಕ್ಕೆ ಹೋಗಿದ್ದು. ಅಲ್ಲಿ ಮೊಬೈಲ್ ಎಲ್ಲ ಅಲೋ ಇರಲಿಲ್ಲ. ಸೊ ದರ್ಶನ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೆಂಪಲ್ ಇಂದ ದರ್ಶನ ಆದ್ಮೇಲೆ ಹೊರಗೆ ಬಂದ ತಕ್ಷಣನೇ ಈ ವ್ಯೂ ಕಾಣುತ್ತೆ ನಿಮ್ಗೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದು ರಿಯಲ್ ಕೌ ಅಂತ ಅನ್ಸುತ್ತೆ ನೋಡಿದ ತಕ್ಷಣನೇ. ಟೆಂಪಲ್ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಆವರಣದಲ್ಲಿ ತುಂಬಾನೇ ದೇವಸ್ಥಾನಗಳು ಕೂಡ ಇದೆ. ಗಣಪತಿ ದೇವಸ್ಥಾನ ಆಗ್ಲೇ ತೋರಿಸಿದ್ನಲ್ಲ, ಅದೇ ತರ ವರಹಸ್ವಾಮಿ ದೇವಸ್ಥಾನ, ಈ ತರ ಎಲ್ಲ ತುಂಬಾ ದೇವಸ್ಥಾನಗಳು ಕೂಡ ಇತ್ತು. ಹಾಗೆ ಸ್ವಲ್ಪ ಮುಂದೆ ಬಂದ ತಕ್ಷಣನೇ ಮೇನ್ ಎಂಟ್ರೆನ್ಸಿಗೆ ಬರ್ತೀವಿ. ಅಲ್ಲಿ ತುಂಬಾ ಹನುಮಾನ್ ಸ್ಟ್ಯಾಚು ಇದೆ. ತುಂಬಾ ಚೆನ್ನಾಗಿತ್ತು. ಅದು ಕೂಡ ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ರು. ಅದೆಲ್ಲ ಕೆತ್ತನೆ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ದೊಡ್ಡ ಸ್ಟ್ಯಾಚು ಅದು, ಬಟ್ ವಿಡಿಯೋ ಅಲ್ಲಿ ಅಷ್ಟು ದೊಡ್ಡದು ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಮುಂದೆನೆ ಧ್ವಜಸ್ತಂಭ ಅದೆಲ್ಲ ಇತ್ತು. ಹಾಗೆ ಮುಂದೆ ಹೋಗ್ತಾನೆ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ರೀಚ್ ಆಗ್ತೀವಿ ನಾವು. 2 ಫ್ಲೋರ್ಸ್ ಅಲ್ಲಿ ಮಾಡಿದ್ದಾರೆ ಈ ಪ್ಲೇಸು. ಫಸ್ಟ್ ಫ್ಲೋರ್ ಇಂದನೂ ಹೋಗ್ಬೋದು, ಗ್ರೌಂಡ್ ಫ್ಲೋರ್ ಇಂದ ಕೂಡ ಹೋಗ್ಬೋದು. ತುಂಬಾ ದಿನದಿಂದ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಪ್ಲೇಸ್ ನಾನು ನೋಡಿದ್ದೆ, ಬಟ್ ಎಕ್ಸಾಕ್ಟ್ಲಿ ಇದೇ ತರ ಒಂದು ಪ್ಲೇಸ್ ನೇಪಾಳಲ್ಲಿದೆ. ಬಟ್ ಇದು ನೇಪಾಳದು ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆ ಪ್ಲೇಸು ಇಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತ. ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಬುದ್ಧ ನೀಲಕಂಠೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅದು ಮಹಾವಿಷ್ಣು ದೇವಸ್ಥಾನ ನೇಪಾಳಲ್ಲಿರೋದು. ಇದೇ ತರ ನೀರಲ್ಲಿ ಮೂರ್ತಿ ಇದೆ. ಆ ದೇವಸ್ಥಾನ ವಿಷ್ಣು ದೇವಸ್ಥಾನ ಇದೇ ತರ ನೀರಲ್ಲಿದೆ. ಮೂರ್ತಿ ನೋಡಿದಾಗ ವಿಷ್ಣು ಮೂರ್ತಿ, ಬಟ್ ನೀರಲ್ಲಿ ನೆರಳು ನೋಡಿದ್ರೆ ಶಿವನ್ ತರ ಕಾಣಿಸುತ್ತಂತೆ. ನಿಮ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ಖಂಡಿತ ಒಂದ್ಸರಿ ಸ್ವರ್ಗಗಿರಿ ಟೆಂಪಲ್ಗೆ ವಿಸಿಟ್ ಮಾಡಿ. ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬೈ ಬೈ.